ಹೆಲೋ ಎವ್ರಿವನ್, ವೆಲ್ಕಮ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್. ಈಗ ಈ ಒಂದು ವಿಡಿಯೋದಲ್ಲಿ ದಿನಾಂಕ 2 ನವೆಂಬರ್ 2025ರಂದು ನಡೆದಂತಹ ಕೆಸೆಟ್ ಪರೀಕ್ಷೆಯ ಪೇಪರ್ 2 ವಾಣಿಜ್ಯ ಶಾಸ್ತ್ರ ಅಥವಾ ಕಾಮರ್ಸ್ ವಿಷಯದ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಆಲ್ರೆಡಿ ನಾವು ಈಗ ಪಾರ್ಟ್ 1 ಹಾಗೂ ಪಾರ್ಟ್ 2 ವಿಡಿಯೋಗಳಲ್ಲಿ ಕ್ವಶನ್ ನಂಬರ್ 1ರಿಂದ 70ರವರೆಗಿನ ಪ್ರಶ್ನೆಗಳ ಕೀ ಉತ್ತರಗಳನ್ನು ನೋಡಿದ್ದೇವೆ. ನೀವಿನ್ನೂ ಆ ಪಾರ್ಟ್ 1 ಹಾಗೂ ಪಾರ್ಟ್ 2 ವಿಡಿಯೋಗಳನ್ನ ನೋಡಿಲ್ಲ ಅಂತಂದರೆ ವಿಡಿಯೋ ಲಿಂಕನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ, ನೀವು ಆ ವಿಡಿಯೋಗಳನ್ನು ಸಹ ನೋಡ್ಬೋದು. ಈಗ ಈ ಒಂದು ವಿಡಿಯೋದಲ್ಲಿ ಪ್ರಶ್ನೆ 71ರಿಂದ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಓಕೆ, 71ನೆಯ ಪ್ರಶ್ನೆ ಹೀಗಿದೆ. ಇದೊಂದು ಹೊಂದಿಸಿ ಬರೆಯಿರಿ ಪ್ರಶ್ನೆ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ರಲ್ಲಿ ಇರುವಂಥದ್ದು A3, B1, C2, D4 ಅನ್ನುವಂಥದ್ದು. ಹಾಗೆ 72ನೇ ಪ್ರಶ್ನೆಯನ್ನು ನೋಡಿ. ಅಭ್ಯರ್ಥಿಯು ಹೊಸ ಉದ್ಯೋಗ ಅಥವಾ ಕೌಶಲ್ಯವನ್ನು ಕಲಿಯಲು ಇರುವ ಅವನ ಅಥವಾ ಅವಳ ಇತ್ತೀಚಿನ ಸಾಮರ್ಥ್ಯವನ್ನು ಅಳೆಯಲು ನಡೆಸುವ ಪರೀಕ್ಷೆಯನ್ನು ಏನೆಂದು ಕರೆಯಲ್ಪಡುತ್ತದೆ ಅಂತ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ರಲ್ಲಿ ಇರುವಂಥದ್ದು ಅರ್ಹತೆ ಅಥವಾ ಸಂಭಾವ್ಯ ಸಾಮರ್ಥ್ಯ ಪರೀಕ್ಷೆ ಅನ್ನುವಂಥದ್ದು. ಓಕೆ, ಆಪ್ಟಿಟ್ಯೂಡ್ ಆರ್ ಪೊಟೆನ್ಷಿಯಲ್ ಎಬಿಲಿಟಿ ಟೆಸ್ಟ್ ಅನ್ನುವಂಥದ್ದು. ನೆಕ್ಸ್ಟ್ 73ನೇ ಪ್ರಶ್ನೆಯನ್ನು ನೋಡಿ. ಹೆಚ್ಚಿನ ಮಟ್ಟದ ನಿಖರತೆಯನ್ನು ಸಾಧಿಸಲು ಸಂಪೂರ್ಣವಾಗಿ ಯೋಜಿಸಿ ನಡೆಸಲಾಗುವ ಸಂದರ್ಶನಗಳು ಏನೆಂದು ಪರಿಚಿತವಾಗಿವೆ ಅಂತ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4ನಲ್ಲಿ ಇರುವಂಥದ್ದು ರಚನಾ ವಿನ್ಯಾಸವಿರುವ ಸಂದರ್ಶನ. ಓಕೆ, ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಅಂತ ಕರಿತೇವೆ. ನೆಕ್ಸ್ಟ್ 74ನೇ ಪ್ರಶ್ನೆಯನ್ನು ನೋಡಿ. ತರಬೇತಿ ಪ್ರಕ್ರಿಯೆಯಲ್ಲಿ ಮೊದಲ ಹೆಜ್ಜೆ ಅಂತ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ರಲ್ಲಿ ಇರುವಂಥದ್ದು ತರಬೇತಿ ಅಗತ್ಯತೆಗಳನ್ನು ಗುರುತಿಸುವುದು, ಐಡೆಂಟಿಫೈಯಿಂಗ್ ಟ್ರೈನಿಂಗ್ ನೀಡ್ಸ್ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ 75ನೇ ಪ್ರಶ್ನೆ ನೋಡಿ. ಶೈಕ್ಷಣಿಕ ಸಂಸ್ಥೆಗಳು ಮತ್ತು ವ್ಯಾಪಾರ ಉದ್ಯಮ ಸಂಸ್ಥೆಗಳು ತರಬೇತಿ ಕಾರ್ಯಕ್ರಮಕ್ಕೆ ಜಂಟಿಯಾಗಿ ಸಹಕಾರ ನೀಡುವುದಕ್ಕೆ ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ರಲ್ಲಿದೆ ಇಂಟರ್ನ್ಶಿಪ್ ತರಬೇತಿ ಅಥವಾ ಇಂಟರ್ನ್ಶಿಪ್ ಟ್ರೈನಿಂಗ್ ಅನ್ನುವಂಥದ್ದು ಸರಿಯಾದ ಉತ್ತರ. 76ನೇ ಪ್ರಶ್ನೆಯನ್ನು ನೋಡೋಣ. ಇದು ಒಂದು ಹೊಂದಿಸಿ ಬರೆಯಿರಿ ಪ್ರಶ್ನೆ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ರಲ್ಲಿ ಇರುವಂಥದ್ದು ಓಕೆ A4, B1, C2, D3 ಅನ್ನುವಂಥದ್ದು. ನೆಕ್ಸ್ಟ್ 77ನೇ ಪ್ರಶ್ನೆ. ಕಂಪನಿಯಲ್ಲಿ ಉದ್ಯೋಗದಲ್ಲಿರುವ ಕಾರ್ಮಿಕರನ್ನು ಷೇರುದಾರನನ್ನಾಗಿ ಮಾಡುವ ವಿಧಾನಕ್ಕೆ ಏನೆಂದು ಕರೆಯುತ್ತಾರೆ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ರಲ್ಲಿ ಇರುವಂಥದ್ದು ಸಹ ಪಾಲುದಾರಿಕೆ ಅಥವಾ ಕೋ ಪಾರ್ಟ್ನರ್ಶಿಪ್ ಅನ್ನುವಂಥದ್ದು. ಹಾಗೆ 78ನೇ ಪ್ರಶ್ನೆ ನೋಡಿ. ಒಂದು ಕಂಪನಿ ಅದರ ಆಸ್ತಿ ಮಾರಾಟದಿಂದ ಸಂಪೂರ್ಣವಾಗಿ ಋಣಪಾತ್ರದಾರರಿಗೆ ಹಣ ಪಾವತಿಸಲು ಸಾಧ್ಯವಾಗದಿದ್ದರೆ ಅದು ಏನೆಂದು ಘೋಷಿಸಬಹುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ರಲ್ಲಿ ಇರುವಂಥದ್ದು ಓಕೆ ಅದು ದಿವಾಳಿಯಾಗಿದೆ ಎಂದು ಅರ್ಥ ಅಂತ ಇದೆ. ಓಕೆ, ದಟ್ ಇಟ್ ಹ್ಯಾಸ್ ಬಿಕಮ್ ಇನ್ಸಾಲ್ವೆಂಟ್ ಅನ್ನುವಂಥದ್ದು. ನೆಕ್ಸ್ಟ್ 79ನೇ ಪ್ರಶ್ನೆಯನ್ನು ನೋಡಿ. ಒಬ್ಬ ಉದ್ಯೋಗಿಯು ತನ್ನ ವೃತ್ತಿಯಲ್ಲಿ ತನ್ನನ್ನು ಸ್ಪರ್ಧಾತ್ಮಕತೆ ಉಳ್ಳವನಾಗಿ ಮಾಡಲು ಒಳಗಾಗುವ ಒತ್ತಡಕ್ಕೆ ಏನೆಂದು ಕರೆಯುತ್ತಾರೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ರಲ್ಲಿ ಇರುವಂಥದ್ದು ಓಕೆ ಸ್ಟ್ರೆಸ್ ಅನ್ನುವಂಥದ್ದು. ನೆಕ್ಸ್ಟ್ 79ನೇ ಪ್ರಶ್ನೆ ಕಂಪ್ಲೀಟ್ ಆಯಿತು. 79ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ನಲ್ಲಿ ಇರುವಂಥದ್ದು ಸ್ಟ್ರೆಸ್ ಅನ್ನುವಂಥದ್ದು. ನೆಕ್ಸ್ಟ್ 80ನೇ ಪ್ರಶ್ನೆ. ನಿಯಂತ್ರಣ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ರಲ್ಲಿ ಇರುವಂಥದ್ದು ಓಕೆ ನಿಯಂತ್ರಣದ ವ್ಯಾಪ್ತಿಯು ಎಲ್ಲ ಇಲಾಖೆಗಳಿಗೆ ಒಂದೇ ಆಗಿರುತ್ತದೆ ಅನ್ನುವಂಥದ್ದು. ನೆಕ್ಸ್ಟ್
ಎಂಬತ್ತೊಂದನೆಯ ಪ್ರಶ್ನೆಯನ್ನು ನೋಡಿ. ಸೊ 81ನೇ ಪ್ರಶ್ನೆ ಪ್ರತಿಪಾದನೆ ಮತ್ತು ಕಾರಣಗಳು ಇವೆ ಇದರಲ್ಲಿ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ರಲ್ಲಿ ಇರುವಂಥದ್ದು. ಎ ಮತ್ತು ಆರ್ ಎರಡೂ ಸರಿಯಾಗಿವೆ, ಆದರೆ ಆರ್ ಎಯ ಸರಿಯಾದ ವಿವರಣೆ ಆಗಿಲ್ಲ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ 82ನೇ ಪ್ರಶ್ನೆಯನ್ನು ನೋಡೋಣ. ಬೆಸಲ್ 3 ಬ್ಯಾಂಕಿಂಗ್ನ ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಕಠಿಣವಾದ ಅಗತ್ಯತೆಗಳನ್ನು ಪರಿಚಯಿಸಿತು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ರಲ್ಲಿ ಇರುವಂಥದ್ದು. ಓಕೆ, ಅಪಾಯದ ನಿರ್ವಹಣೆ ಮತ್ತು ಬಂಡವಾಳ ಸಮರ್ಪಕತೆ ಅನ್ನುವಂಥದ್ದು. ನೆಕ್ಸ್ಟ್ 83ನೇ ಪ್ರಶ್ನೆಯನ್ನು ನೋಡಿ. ಮ್ಯೂಚುವಲ್ ಫಂಡ್ನಲ್ಲಿ ಫ್ರಂಟ್ ಆ್ಯಂಡ್ ಲೋಡ್ ಎಂದರೇನು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ರಲ್ಲಿ ಇರುವಂಥದ್ದು. ಫಂಡ್ ಷೇರುಗಳನ್ನು ಕೊಳ್ಳುವಾಗ ಶುಲ್ಕವನ್ನು ವಿಧಿಸುವುದು ಅಂತ ಅರ್ಥ. ನೆಕ್ಸ್ಟ್ 84ನೇ ಪ್ರಶ್ನೆ ನೋಡೋಣ. ಪ್ರತಿಪಾದನೆ ಮತ್ತು ಕಾರಣ ಅಂತ 2 ಸೆಂಟೆನ್ಸ್ಗಳನ್ನು ಕೊಟ್ಟಿದ್ದಾರೆ. ಈ ಕೆಳಗಿನ ಹೇಳಿಕೆಗಳನ್ನು ಪರೀಕ್ಷಿಸಿರಿ ಮತ್ತು ಸರಿಯಾದ ಉತ್ತರವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ರಲ್ಲಿ ಇರುವಂಥದ್ದು. ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಅನ್ನುವಂಥದ್ದು. ಆಪ್ಷನ್ ನಂಬರ್ 3 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ 85ನೇ ಪ್ರಶ್ನೆ ನೋಡಿ. ಹೊಂದಿಸಿ ಬರೆಯುವ ಪ್ರಶ್ನೆಯಾಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ರಲ್ಲಿ ಇರುವಂಥದ್ದು. A4 B3 C2 D1 ಅನ್ನುವಂಥದ್ದು. ನೆಕ್ಸ್ಟ್ 86ನೇ ಪ್ರಶ್ನೆ. ಇದು ಸಹ ಪ್ರತಿಪಾದನೆ ಮತ್ತು ಕಾರಣ ನೀಡುವಂತಹ ಪ್ರಶ್ನೆಯಾಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ರಲ್ಲಿ ಇರುವಂಥದ್ದು. ಎ ಮತ್ತು ಆರ್ ಸರಿಯಾಗಿವೆ ಮತ್ತು ಆರ್ ಎಯ ಸರಿಯಾದ ವಿವರಣೆ ಆಗಿದೆ ಅನ್ನುವಂಥದ್ದು. ನೆಕ್ಸ್ಟ್ 87ನೇ ಪ್ರಶ್ನೆ ನೋಡೋಣ. ಬ್ಯಾಂಕ್ಗಳಲ್ಲಿ ಲಾಭದ ಯೋಜನೆಯು ಏನನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4ರಲ್ಲಿ ಇರುವಂಥದ್ದು. ಕೇವಲ ಡಿ ಸರಿಯಾಗಿದೆ ಅನ್ನುವಂಥದ್ದು. ಓಕೆ, ಸೊ ನೆಕ್ಸ್ಟ್ 88ನೇ ಪ್ರಶ್ನೆಯನ್ನು ನೋಡೋಣ. ಭಾರತದಲ್ಲಿ ಕಡಿಮೆ ಸಂಖ್ಯೆಯ ವಿದೇಶಿ ಬ್ಯಾಂಕುಗಳಿರುವುದಕ್ಕೆ ಈ ಕೆಳಗಿನ ಯಾವ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಬಹುದು ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4ರಲ್ಲಿ ಇರುವಂಥದ್ದು. ಎ ಬಿ ಸಿ ಮತ್ತು ಡಿ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ 89ನೇ ಪ್ರಶ್ನೆ. ಹಣಕಾಸಿನ ಉದ್ಯಮದಲ್ಲಿ ರೋಬೋ ಸಲಹೆಗಾರನ ಮುಖ್ಯ ಉದ್ದೇಶವೇನು ಅಂತ ಕೇಳಿದ್ದಾರೆ. ಓಕೆ, ಸೊ 89ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ರಲ್ಲಿ ಇರುವಂಥದ್ದು. ಓಕೆ, ಕ್ರಮಾವಳಿಗಳನ್ನು ಬಳಸಿಕೊಂಡು ವೈಯಕ್ತೀಕರಿಸಲಾದ ಹೂಡಿಕೆಗೆ ಸಲಹೆ ನೀಡಲು ಅಂತ ಆನ್ಸರ್ ಆಗಿದೆ. 90ನೇ ಪ್ರಶ್ನೆಯನ್ನು ನೋಡಿ. ಭಾರತದಲ್ಲಿ ಬ್ಯಾಂಕಿಂಗ್ಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿರಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ನಲ್ಲಿರುವಂಥದ್ದು. ಎ ಬಿ ಮತ್ತು ಸಿ ಅನ್ನುವಂಥದ್ದು. ನೆಕ್ಸ್ಟ್ 91ನೇ ಪ್ರಶ್ನೆಯನ್ನು ನೋಡೋಣ. ಓಕೆ, 91ನೇ ಪ್ರಶ್ನೆ. ಪ್ರತಿಪಾದನೆ ಮತ್ತು ಕಾರಣಗಳನ್ನು ನೀಡಿದ್ದಾರೆ ಇಲ್ಲಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ರಲ್ಲಿ ಇರುವಂಥದ್ದು. ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಅನ್ನುವಂಥದ್ದು. ನೆಕ್ಸ್ಟ್ 92ನೇ ಪ್ರಶ್ನೆ. ಸೊ 92ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ರಲ್ಲಿ ಇರುವಂಥದ್ದು. A2 B3 C4 D1 ಅನ್ನುವಂಥದ್ದು. ನೆಕ್ಸ್ಟ್ 93ನೇ ಪ್ರಶ್ನೆಯನ್ನು ನೋಡೋಣ. ಗ್ರಾಹಕ ಆಧಾರಿತ ಬ್ರ್ಯಾಂಡ್ ಇಕ್ವಿಟಿ ಡ್ಯಾಶ್ ಮತ್ತು ಡ್ಯಾಶ್ ಮೇಲೆ ಕೇಂದ್ರೀಕೃತವಾಗಿರುತ್ತದೆ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ರಲ್ಲಿ ಇರುವಂಥದ್ದು. ಗುಣಮಟ್ಟ ಮತ್ತು ನಿಷ್ಠಾವಂತತೆ ಅನ್ನುವಂಥದ್ದು. 94ನೇ ಪ್ರಶ್ನೆಯನ್ನು ನೋಡಿ. ಸೇವಾ ಮಾರ್ಕೆಟಿಂಗ್ ಅಡಿಯಲ್ಲಿ ಗ್ರಾಹಕ ಅಂತರ ಎಂದರೇನು ಅಂತ ಇದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ರಲ್ಲಿ ಇರುವಂಥದ್ದು. ಗ್ರಾಹಕರು
ನಿರೀಕ್ಷಿಸುವ ಸೇವೆ ಮತ್ತು ಗ್ರಾಹಕರು ಪಡೆದ ಅಥವಾ ಸ್ವೀಕರಿಸಿದ ಸೇವೆಯ ಮಧ್ಯದ ವ್ಯತ್ಯಾಸ ಅನ್ನುವಂಥದ್ದು. ಓಕೆ, ಸೇವಾ ಮಾರ್ಕೆಟಿಂಗ್ ಅಡಿಯಲ್ಲಿ ಗ್ರಾಹಕ ಅಂತರ ಅಂದರೆ ಆಪ್ಷನ್ ನಂಬರ್ 2 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ 95ನೇ ಪ್ರಶ್ನೆಯನ್ನು ನೋಡಿ. 95ನೇ ಪ್ರಶ್ನೆ, ಓಕೆ, ಇಲ್ಲಿ ಪ್ರತಿಪಾದನೆ ಅಥವಾ ಅಸರ್ಷನ್ ಮತ್ತು ರೀಸನಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ರಲ್ಲಿ ಇರುವಂಥದ್ದು ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಎನ್ನುವಂಥದ್ದು. ನೆಕ್ಸ್ಟ್ 96ನೇ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಚೋದಿತ ಖರೀದಿ ನಡವಳಿಕೆಯ ಗುಣಲಕ್ಷಣವಾಗಿದೆ ಅಂತ ಕೇಳಿದ್ದಾರೆ. ಇಂಪಲ್ಸ್ ಬೈಯಿಂಗ್ ಬಿಹೇವಿಯರ್, ಓಕೆ, ಇದರ ಗುಣಲಕ್ಷಣ ಯಾವುದಾಗಿದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ರಲ್ಲಿ ಇರುವಂಥದ್ದು ಗ್ರಾಹಕರ ಖರೀದಿ ನಿರ್ಧಾರದಲ್ಲಿ ಕಡಿಮೆ ಭಾಗವಹಿಸುವಿಕೆ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ 97ನೇ ಪ್ರಶ್ನೆಯನ್ನು ನೋಡಿ. ಮಾರುಕಟ್ಟೆ ನಿರ್ವಹಣೆಯಲ್ಲಿ ವೈವಿಧ್ಯಮಯ ಗ್ರಾಹಕರ ಗುಂಪನ್ನು ಏಕರೂಪದ ಘಟಕಗಳಾಗಿ ವಿಭಜಿಸುವುದಕ್ಕೆ ಏನೆಂದು ಕರೆಯುತ್ತಾರೆ ಅನ್ನುವಂಥದ್ದು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ರಲ್ಲಿ ಇರುವಂಥದ್ದು ಮಾರುಕಟ್ಟೆ ವಿಭಾಗೀಕರಣ. ಓಕೆ, ಮಾರ್ಕೆಟ್ ಸೆಗ್ಮೆಂಟೇಷನ್ ಅನ್ನುವಂಥದ್ದು. ನೆಕ್ಸ್ಟ್ 98ನೇ ಪ್ರಶ್ನೆಯನ್ನು ನೋಡೋಣ. 98ನೇ ಪ್ರಶ್ನೆ, ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಹೇಳಿದ್ದಾರೆ. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ರಲ್ಲಿ ಇರುವಂಥದ್ದು ಸೇವಾ ಮಾರುಕಟ್ಟೆಯಲ್ಲಿ ಸೇವೆಗಳು ಬದಲಾಗದ ಸ್ವಭಾವವನ್ನು ಹೊಂದಿರುತ್ತವೆ ಅನ್ನುವಂಥದ್ದು. ಓಕೆ, 98ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ 1 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ 99ನೇ ಪ್ರಶ್ನೆಯನ್ನು ನೋಡಿ. ಹಸಿರು ಮಾರ್ಕೆಟಿಂಗ್ ಏನನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ರಲ್ಲಿ ಇರುವಂಥದ್ದು ಪರಿಸರ ಸ್ನೇಹಿ ವಸ್ತುಗಳು, ನವೀಕರಿಸಬಹುದಾದ ಶಕ್ತಿ ಸಂಪನ್ಮೂಲಗಳು ಮತ್ತು ಹಸಿರು ಮಾರುಕಟ್ಟೆ ತಂತ್ರಗಳು ಅನ್ನುವಂಥದ್ದು. ಓಕೆ, ಹಸಿರು ಮಾರ್ಕೆಟಿಂಗ್ ಅಂತಂದರೆ ಇವುಗಳನ್ನೆಲ್ಲ ಒಳಗೊಂಡಿದೆ. ಆಪ್ಷನ್ ನಂಬರ್ 2 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಒಂದು 100ನೆಯ ಪ್ರಶ್ನೆ. ಸೊ ಒಟ್ಟಾರೆ ವೆಚ್ಚದ ನಾಯಕತ್ವ, ವ್ಯತ್ಯಾಸ ಮತ್ತು ಗಮನ ಕೇಂದ್ರೀಕರಣ ಎಂಬ 3 ಸಾರ್ವತ್ರಿಕ ಸ್ಪರ್ಧಾತ್ಮಕ ತಂತ್ರಗಳನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4ರಲ್ಲಿ ಇರುವಂಥದ್ದು ಮೈಕೆಲ್ ಇ ಪೋರ್ಟರ್ ಅನ್ನುವಂಥದ್ದು. ಓಕೆ, ಸೊ ಹಾಗಾದರೆ ಇಲ್ಲಿವರೆಗೂ ನಾವು ಪಾರ್ಟ್ 1, ಪಾರ್ಟ್ 2 ಹಾಗೂ ಪಾರ್ಟ್ 3 ವಿಡಿಯೋಗಳಲ್ಲಿ 1ರಿಂದ 100 ವಾಣಿಜ್ಯ ಶಾಸ್ತ್ರದ ಪ್ರಶ್ನೆಗಳ ಕೀ ಉತ್ತರಗಳನ್ನು ನೋಡಿದ್ದೇವೆ. ಓಕೆ, ಸೊ ಇವುಗಳು ಇಲಾಖೆಯಿಂದ ಬಿಟ್ಟಂಥ ಅಫಿಷಿಯಲ್ ಕೀ ಆನ್ಸರ್ಗಳು ಅಲ್ಲ. ಸೊ ಹಾಗಾಗಿ ನೀವು ಎಷ್ಟು ಅಂಕಗಳನ್ನ ತೆಗೆದುಕೊಂಡಿರ್ಬೋದು ಎಂದು ಅಂದಾಜು ಮಾಡಲು ಮಾತ್ರ ಈ ಒಂದು ಉತ್ತರಗಳನ್ನು ನೀವು ಸಹ ನೋಡ್ಬೋದು. ಆಮೇಲೆ ಅಫಿಷಿಯಲ್ ಕೀ ಉತ್ತರಗಳನ್ನ ಬಿಟ್ಟ ನಂತರ ನಾವು ಹೇಳಿದ ಯಾವುದಾದರೂ ಅಂದರೆ 1ರಿಂದ 100ರವರೆಗಿನ ಪ್ರಶ್ನೆಗಳಲ್ಲಿ ಯಾವುದಾದರೂ ನಾವು ಒಂದು ಅಕಸ್ಮಾತ್ ಉತ್ತರಗಳನ್ನು ಏನಾದರೂ ತಪ್ಪಾಗಿ ಹೇಳಿದರೆ ಸರಿಯಾದ ಉತ್ತರಗಳನ್ನ ಇದೇ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ನೀಡಿರುತ್ತೇವೆ. ತಾವು ದಯವಿಟ್ಟು ಆ ಕಮೆಂಟ್ ಸೆಕ್ಷನನ್ನು ನೋಡಿ ನಿಮ್ಮ ಸರಿಯಾದ ಉತ್ತರಗಳನ್ನ ಕಂಡುಕೊಳ್ಳಿ. ಓಕೆ, ಸೊ ಹಾಗಾದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.